ಇಲ್ಲಿಯವರೆಗೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳು ಒಂದೇ ಒಂದು ಟೀಕೆಯನ್ನು ಬಹಳ ಪ್ರಬಲವಾಗಿ ಮಂಡಿಸ್ತಾ ಇದ್ವು. ಅದರಲ್ಲೂ ಕೂಡ ಅನುದಾನದ ವಿಚಾರದಲ್ಲಿ, ಅಭಿವೃದ್ಧಿಯ ವಿಚಾರದಲ್ಲಿ, ಗ್ಯಾರಂಟಿಗಳ ಹೊರತಾಗಿ ಅಭಿವೃದ್ಧಿಗೆ ಅನುದಾನ ಇಲ್ಲ ಅಂತ ಹೇಳಿ. ಆದರೆ ಇದೀಗ ಅದನ್ನು ಸುಳ್ಳು ಮಾಡುವ ಪ್ರಯತ್ನವನ್ನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಮಂಡ್ಯದ ಮಳವಳ್ಳಿಯಲ್ಲಿ ಇವತ್ತು ಕಾಂಗ್ರೆಸ್ ಶಕ್ತಿ ಪ್ರದರ್ಶನ, ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶವನ್ನು ಮಾಡ್ತಾ ಇದೆ. ಜೊತೆಗೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರ್ತಾ ಇದೆ. ಮೊದಲಿಗೆ ಮಂಚನಹಳ್ಳಿಯ ಕನಕದಾಸರ ಪುತ್ಥಳಿಯನ್ನು ಅನಾವರಣ ಮಾಡಲಾಗುತ್ತೆ. ಮಳವಳ್ಳಿಯ ಶಾಂತಿ ಕಾಲೇಜು ಆವರಣದಲ್ಲಿ ಬೃಹತ್ ಸಮಾರಂಭ ನಡೆಯುತ್ತೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿ ಅನೇಕರು ಭಾಗವಹಿಸ್ತಾರೆ. ವೇದಿಕೆ ಮುಂಭಾಗದಲ್ಲಿ ರಾಗಿ, ಸಾವಯವ ಬೆಲ್ಲದಲ್ಲಿ ಮಾಡಿದಂಥ 5 ಗ್ಯಾರಂಟಿಗಳ ಚಿತ್ರಣ ಗಮನ ಸೆಳೀತಾ ಇದೆ. ಇದೇ ವೇದಿಕೆಯಲ್ಲಿ ಅಶ್ವಮೇಧ ಸಾರಿಗೆ ಬಸ್ಗೆ ಚಾಲನೆ ಕೊಡ್ತಾರೆ ಮುಖ್ಯಮಂತ್ರಿಗಳು. ಸಾರಿಗೆ ಬಸ್ಗಳಿಗೆ ಕೃಷಿ, ನೀರಾವರಿ ಸೇರಿದಂತೆ ವಿವಿಧ ಇಲಾಖೆಗಳ ಅಡಿಯಲ್ಲಿ ಆಯ್ದ ಫಲಾನುಭವಿಗಳಿಗೆ ಸವಲತ್ತು ನೀಡುವಂಥ ಕಾರ್ಯಕ್ರಮ ಇದಾಗಿದೆ. ಮಳವಳ್ಳಿಗೆ ಮೊದಲನೇ ಬಾರಿ ಸಿಎಂ ಆದ್ಮೇಲೆ ಬರ್ತಾ ಇದ್ದೀನಿ. ಇಲ್ಲಿ ಸಮರ್ಥವಾದಂಥ MLA ಇರೋದರಿಂದ, ನಮ್ಮ ಮುಖಂಡರುಗಳಿರೋದರಿಂದ ಪದೇ ಪದೇ ಬರಬೇಕಾದಂಥ ಅಗತ್ಯ ಇಲ್ಲ. ಜಿಲ್ಲಾ ಮಂತ್ರಿನೂ ಕೂಡ ಬಹಳ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಯಾರಿ ಮಾಡ್ತಾ ಇದ್ದೀವಿ. ಈ ಸಾರಿ ಕನಿಷ್ಠ 20 ಲೋಕಸಭಾ ಸ್ಥಾನಗಳನ್ನ ಗೆಲ್ತೀವಿ ನಾವು. ಬಿಜೆಪಿಯವರು ಬುರುಡೆ ಹೊಡಿತಾ ಇದ್ದಾರೆ 28 ಗೆಲ್ತೀವಿ ಅಂತ. ಯಾಕಂತಂದ್ರೆ ಅವ್ರಿಗೆ ಗೊತ್ತಾಗಿದೆ ಜನ ಈ ಸಾರಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ಗೊತ್ತಾಗಿದೆ. ಅದಕ್ಕೆ ಸುಳ್ಳುಗಳನ್ನೇ ಹೇಳ್ತಾ ಇದ್ದಾರೆ. ಮಳವಳ್ಳಿಗೆ ಮೊದಲನೇ ಬಾರಿ ಸಿಎಂ ಆದ್ಮೇಲೆ ಬರ್ತಾ ಇದ್ದೀನಿ. ಇಲ್ಲಿ ಸಮರ್ಥವಾದಂಥ MLA ಇರೋದರಿಂದ, ನಮ್ಮ ಮುಖಂಡರುಗಳಿರೋದರಿಂದ. ಮುಖ್ಯಮಂತ್ರಿ ಆದ ಬಳಿಕ ಮೊದಲ ಬಾರಿಗೆ ಮಳವಳ್ಳಿಗೆ ಬಂದಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಡಿರುವಂಥ ಮಾತುಗಳಿವು. ಇವತ್ತು ಗಮನ ಸೆಳೆಯುವಂಥ ಗ್ಯಾರಂಟಿ ಸಮಾವೇಶ ಇದು. ಗ್ಯಾರಂಟಿಗಳ ಅನುಷ್ಠಾನವಾದ ಬಳಿಕ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಯೋಜನೆ, ಅನ್ನಭಾಗ್ಯ ಹಾಗೂ ಯುವನಿಧಿ ಕಾರ್ಯಕ್ರಮಗಳ ಅನುಷ್ಠಾನದ ನಂತರದಲ್ಲಿ ಫಲಾನುಭವಿಗಳ ಜೊತೆ ಒಂದು ಸಮಾವೇಶವನ್ನು ನಡೆಸಲಾಗ್ತಾ ಇದೆ. ಸಮಾವೇಶದಲ್ಲಿ ಕಾಂಗ್ರೆಸ್ ಒಂದು ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯಾಗಿ ಈ ಸಮಾವೇಶವನ್ನು ಬಳಸಿಕೊಳ್ತಾ ಇದೆ. ಅದರ ಮೂಲಕ ರಾಜ್ಯ ಸರ್ಕಾರ ಕೇವಲ ಗ್ಯಾರಂಟಿಗಳಿಗೆ ಸೀಮಿತವಾಗಿಲ್ಲ, ಅದರ ಬದಲಾಗಿ 480 ಕೋಟಿ ರೂಪಾಯಿ ಕಾಮಗಾರಿಗಳ ಶಂಕುಸ್ಥಾಪನೆಯ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕೆ ಬಂದಿದ್ದೀವಿ ಎನ್ನುವ ಮಾತುಗಳನ್ನು ಮುಖ್ಯಮಂತ್ರಿಗಳು ವೇದಿಕೆ ಮೇಲೆ ಮಾತನಾಡ್ತಾರೆ. ಅದರ ಮೂಲಕ ಅಭಿವೃದ್ಧಿಗೂ ಕೂಡ ನಾವು ಒತ್ತು ಕೊಟ್ಟಿದ್ದೇವೆ ಅನ್ನೋದನ್ನು ಸಾರಿ ಸಾರಿ ಹೇಳಲಿಕ್ಕೆ ಈ ವೇದಿಕೆ ಸಾಕ್ಷಿಯಾಗತ್ತೆ. ಗ್ಯಾರಂಟಿಗಳ ಟೀಕೆ ಮಾಡಿದಂಥವರು ಕೂಡ ಇದೀಗ ಗ್ಯಾರಂಟಿಗಳನ್ನು ಜಾರಿಗೊಳಿಸ್ತಾ ಇದ್ದಾರೆ ಬೇರೆ ಹೆಸರಿನಲ್ಲಿ. ಹೀಗಾಗಿ ರಾಜ್ಯದಲ್ಲಿ ಗ್ಯಾರಂಟಿ ಸಕ್ಸಸ್ ಆಗಿದೆ ಅನ್ನುವ ಸಮಾವೇಶವನ್ನು ಮಳವಳ್ಳಿಯ ವೇದಿಕೆ ಸಾಕ್ಷೀಕರಿಸುತ್ತೆ. ಬಂದಿರುವಂತಹ ತಾವೆಲ್ಲರೂ ಎದ್ದು ನಿಂತು ಗೌರವವನ್ನು ಸಲ್ಲಿಸುವುದರ ಜೊತೆಗೆ ಡಾಕ್ಟರ್ HL ನಾಗರಾಜ್ ಅವರು, ಅಪರ ಜಿಲ್ಲಾಧಿಕಾರಿಗಳು, ಮಂಡ್ಯ ಜಿಲ್ಲೆ, ಅವರು ವಾಚಿಸುವಂತಹ ಭಾರತದ ಸಂವಿಧಾನ ಪ್ರಸ್ತಾವನೆಯನ್ನ ನೀವು ಕೂಡ ಮರಳಿ ಅದನ್ನ ಹೇಳಬೇಕು. ನೋಡಿ, ಸಂವಿಧಾನ ಜಾಗೃತಿ ಜಾಥಾ ಬಲಭಾಗದಲ್ಲಿ ಬಂದು ನಿಂತಿದೆ. ನಮ್ಮೆಲ್ಲರಿಗೂ ಸಮಾನ ಕಲ್ಪಿಸಿಕೊಟ್ಟಿದ್ದು, ಅವಕಾಶ ವಂಚಿತರಿಗೆ ದಾರಿಯನ್ನು ತೋರಿದ್ದು ನಮ್ಮ ಭಾರತದ ಹೆಮ್ಮೆಯ ಸಂವಿಧಾನ. ಈ ಸಂವಿಧಾನವನ್ನ ರೂಪಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದು ಜೈ ಭೀಮ್ ಅಂತ ನಾವೆಲ್ಲರೂ ಹೆಮ್ಮೆಯಿಂದ ಹೇಳುವಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತಹ ಆ ಮಹಾ ಸಂವಿಧಾನದ ಪ್ರಸ್ತಾವನೆಯನ್ನ ವಾಚಿಸಲಿದ್ದಾರೆ. ನಾವೆಲ್ಲರೂ
ಸಂವಿಧಾನ ಜಾಗೃತಿ ಜಾಥಾವನ್ನ ಬರಮಾಡಿಕೊಂಡು ಡಾಕ್ಟರ್ ಎಚ್.ಎಲ್. ನಾಗರಾಜ್ ಅವರು ಅಪರ ಜಿಲ್ಲಾಧಿಕಾರಿ ಮಂಡ್ಯ ಜಿಲ್ಲೆ ಇದೀಗ ವಾಚಿಸಲಿದ್ದಾರೆ ಭಾರತದ ಸಂವಿಧಾನದ ಪ್ರಸ್ತಾವನೆ. ದಯಮಾಡಿ ಎಲ್ಲ ಸಾರ್ವಜನಿಕ ಬಂಧುಗಳು ಎದ್ದು ನಿಂತು ಒಂದು 2-3 ನಿಮಿಷ ಅಷ್ಟೇ ದಯವಿಟ್ಟು ಭಾರತ ಸಂವಿಧಾನದ ಪ್ರಸ್ತಾವನೆಯ ವಾಚನ ಮಾಡಲಿಕ್ಕೆ ಮತ್ತು ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಲಿಕ್ಕೆ ತಾವೆಲ್ಲರೂ ಸಹಕರಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಇಡೀ ರಾಜ್ಯಾದ್ಯಂತ ಭಾರತ ಸಂವಿಧಾನದ ವಿಶೇಷತೆಯನ್ನ ಜನಸಾಮಾನ್ಯರಿಗೆ ತಲುಪಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸಂವಿಧಾನ ಜಾಗೃತಿ ಜಾಥಾ ನಮ್ಮ ಜಿಲ್ಲೆಯಲ್ಲೂ ಕೂಡ ಎಲ್ಲ ತಾಲೂಕುಗಳಲ್ಲಿ ಭೇಟಿ ಮಾಡಿ ಇವತ್ತು ಮಳವಳ್ಳಿನಲ್ಲಿ ಇದೇ ಕಾರ್ಯಕ್ರಮದ ಬಲಭಾಗದಲ್ಲಿ ಆ ವಾಹನ ನಿಂತಿದೆ. ಮಾನ್ಯ ಮುಖ್ಯಮಂತ್ರಿ ಪುಷ್ಪಾರ್ಚನೆ ಮಾಡಿ ವೇದಿಕೆಗೆ ಬರುವ ಸಂಭವ ಇನ್ನ 2-3 ನಿಮಿಷದಲ್ಲಿ ಇರೋದ್ರಿಂದ ಅದರ ನಿಮಿತ್ತವಾಗಿ ಮಂಡ್ಯ ಜಿಲ್ಲೆಗೆ ಇನ್ನು ಹೆಚ್ಚಿನ ಹೆಸರು ಬರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇದು ರಾಜ್ಯ ಮಟ್ಟದಲ್ಲಿ ಆನ್ಲೈನ್ ಅಲ್ಲಿ ಪ್ರಚಾರ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ನನ್ನ ಕೋರಿಕೆ, ನಾನು ಇದನ್ನ ವಾಚನ ಮಾಡ್ತೀನಿ. ತಾವೆಲ್ಲರೂ ತಮ್ಮ ಬಲಗೈಯನ್ನ ಮುಂದಕ್ಕೆ ಚಾಚಿ ಇದನ್ನು ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. 5 ಗ್ಯಾರಂಟಿಗಳ ಫಲಾನುಭವಿಗಳ ಸಮಾವೇಶವನ್ನು ಇವತ್ತು ಮಳವಳ್ಳಿಯಲ್ಲಿ ನಡೆಸ್ತಾ ಇದ್ದಾರೆ. ಫಲಾನುಭವಿಗಳು ಕೂಡ ಭಾಗಿಯಾಗ್ತಾರೆ. ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವ ನಿಧಿ, ಹೀಗೆ 5 ಪಂಚ ಗ್ಯಾರಂಟಿಗಳ ಫಲಾನುಭವಿಗಳು ಭಾಗವಹಿಸುವಂಥ ಕಾರ್ಯಕ್ರಮ. ಜೊತೆಗೆ 480 ಕೋಟಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರುವಂಥ ಸಂದರ್ಭ ಇದು. ಅಯ್ಯೋ 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 ಮಕ್ಕಳು ತಾಯಿ ಭಾರತಾಂಬೆಯ ಮಕ್ಕಳು ಎನ್ನುವಂತಹ ಮಮಕಾರದಿಂದ, ವಾತ್ಸಲ್ಯದಿಂದ, ಸಹೋದರತೆಯಿಂದ ಒಗ್ಗೂಡಿ ಭಗವಂತ ಕೊಟ್ಟಿದ್ದನ್ನ ಹಂಚಿ ಬಾಳುವಂತಹ ಮನಸ್ಥಿತಿ ಉಳ್ಳವರಾಗಿ ಬಾಳಬೇಕು ಎನ್ನುವಂತಹ ಮಹಾ ಸಂದೇಶವೇ ಇದೆ. ಯಾವ ಜಾತಿ, ಮತ, ಪಂಥ ಲೋಕಸಭೆ ಚುನಾವಣೆ ಗೆಲ್ಲಲು ಕಾಂಗ್ರೆಸ್ ಭರ್ಜರಿ ಪ್ಲಾನ್ ಮಾಡ್ಕೊಳ್ತಾ ಇದೆ. ಮಂಡ್ಯದ ಮಳವಳ್ಳಿಯಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡ್ತಾ ಇದೆ. ಗ್ಯಾರಂಟಿ ಸಮಾವೇಶದ ಮೂಲಕ ಸಿಎಂ ರಣತಂತ್ರವನ್ನು ಕೂಡ ರೂಪಿಸ್ತಾ ಇದ್ದಾರೆ. ಲೋಕಸಭೆ ಚುನಾವಣೆಗೆ ತಯಾರಿ ನಡೀತಾ ಇದೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ನಾವು ಕನಿಷ್ಠ 20 ಕ್ಷೇತ್ರಗಳನ್ನು ಗೆಲ್ಲುತ್ತೇವೆ ಅಂತ ಹೇಳಿ ಮಂಡ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಈ ಸಮಾವೇಶ ಲೋಕಸಭೆ ಚುನಾವಣೆಯ ತಯಾರಿಯ ಭಾಗವೂ ಆಗಿದೆ ಅನ್ನೋದನ್ನು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಮಳವಳ್ಳಿಗೆ ಮೊದಲನೇ ಬಾರಿ ಸಿಎಂ ಆದ್ಮೇಲೆ ಬರ್ತಾ ಇದ್ದೀನಿ. ಇಲ್ಲಿ ಸಮರ್ಥವಾದಂಥ MLA ಇರೋದರಿಂದ, ನಮ್ಮ ಮುಖಂಡರುಗಳಿರೋದರಿಂದ
ಪದೇ ಪದೇ ಬರಬೇಕಾದಂಥ ಅಗತ್ಯ ಇದೆ. ಜಿಲ್ಲಾ ಮಂತ್ರಿನೂ ಕೂಡ ಬಹಳ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಯಾರಿ ಮಾಡ್ತಾ ಇದ್ದೀವಿ. ಈ ಸಾರಿ ಕನಿಷ್ಠ 20 ಲೋಕಸಭಾ ಸ್ಥಾನಗಳನ್ನ ಗೆಲ್ತೀವಿ ನಾವು. ಬಿಜೆಪಿಯವರು ಬುರುಡೆ ಹೊಡಿತಾ ಇದ್ದಾರೆ 28 ಗೆಲ್ತೀವಿ ಅಂತ. ಯಾಕಂತಂದ್ರೆ ಅವ್ರಿಗೆ ಗೊತ್ತಾಗಿದೆ ಜನ ಈ ಸಾರಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ಗೊತ್ತಾಗಿದೆ. ಅದಕ್ಕೆ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ. ಆ ಮಳವಳ್ಳಿಗೆ ಮೊದಲೇ